ನಮಸ್ಕಾರ ಸ್ನೇಹಿತರೆ, ಮನಿ ಟಾಕ್ಸ್ ಕನ್ನಡದ ಮತ್ತೊಂದು ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಭಾರತೀಯ ಷೇರುಪೇಟೆಯಲ್ಲಿ ಇವತ್ತು ಅಕ್ಷರಶಃ ರಕ್ತಪಾತವೇ ನಡೆದಿದೆ. ಹೌದು, ಕೇವಲ ಒಂದೇ ದಿನದಲ್ಲಿ ಹೂಡಿಕೆದಾರರು ಬರೋಬ್ಬರಿ 12 ಲಕ್ಷ ಕೋಟಿ ರೂಪಾಯಿ ಕಳ್ಕೊಂಡಿದ್ದಾರೆ. ಯುಗಾದಿಯಂದು ಷೇರುಪೇಟೆ ಶುರುವಾಗಿದ್ದೇ ಒಂದು ದೊಡ್ಡ ಭೂಕಂಪದೊಂದಿಗೆ ಅಂದರೆ ತಪ್ಪಾಗಲ್ಲ. ಒಂದೆಡೆ ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ನಡುವಿನ ಭೀಕರ ಯುದ್ಧ, ಗಗನಕ್ಕೇರ್ತಾ ಇರುವ ಕಚ್ಚಾ ತೈಲದ ಬೆಲೆ, ಮತ್ತೊಂದೆಡೆ HDFC ಬ್ಯಾಂಕ್ ಚೇರ್ಮನ್ ಅವರ ದಿಢೀರ್ ರಾಜೀನಾಮೆ. ಈ ಎಲ್ಲ ಆಘಾತಕಾರಿ ಬೆಳವಣಿಗೆಗಳಿಂದ ಷೇರು ಹೂಡಿಕೆದಾರರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಅಷ್ಟಕ್ಕೂ ಇಂದು ಸೆನ್ಸೆಕ್ಸ್ ಬರೋಬ್ಬರಿ 2,500 ಅಂಕ ಕುಸಿಯೋದಕ್ಕೆ ಕಾರಣ ಏನು? ಮಾರುಕಟ್ಟೆ ಕ್ರ್ಯಾಶ್ ಆಗೋದಕ್ಕೆ ಕಾರಣವಾದ ಆ 9 ಪ್ರಮುಖ ಅಂಶಗಳು ಯಾವುದು? HDFC ಬ್ಯಾಂಕ್ ಒಳಗೆ ನಡೀತಾ ಇರೋ ಆಂತರಿಕ ಬೇಗುದಿ ಏನು? ಕೊರೋನಾ ಕಾಲದ ಬಳಿಕ HDFC ಷೇರುಗಳು ಇಷ್ಟೊಂದು ಭಾರಿ ಪತನ ಕಂಡಿದ್ಯಾಕೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಎಷ್ಟು ಕುಸಿಯಿತು ಷೇರು ಮಾರುಕಟ್ಟೆ? ಸ್ನೇಹಿತರೆ, ಗುರುವಾರದಂದು ಭಾರತೀಯ ಷೇರುಪೇಟೆ 3%ಕ್ಕೂ ಹೆಚ್ಚು ಕುಸಿತ ಕಂಡಿದೆ. BSE ಸೆನ್ಸೆಕ್ಸ್ ಬರೋಬ್ಬರಿ 2,497 ಅಂಕ ಕುಸಿದು 74,207ಕ್ಕೆ ಬಂದು ನಿಂತರೆ, ನಿಫ್ಟಿ 50 776 ಪಾಯಿಂಟ್ಸ್ ಕಳ್ಕೊಂಡು 23,000 ಗಡಿಗೆ ಕುಸಿದಿದೆ. ಇದರಿಂದಾಗಿ BSE ಲಿಸ್ಟೆಡ್ ಕಂಪನಿಗಳ ಒಟ್ಟು ಮಾರುಕಟ್ಟೆ ಮೌಲ್ಯ ಬರೋಬ್ಬರಿ 12 ಲಕ್ಷ ಕೋಟಿ ರೂಪಾಯಿಯಷ್ಟು ಇಳಿಕೆಯಾಗಿದೆ. HDFC ಬ್ಯಾಂಕ್ನಲ್ಲಿ ಏನಾಗ್ತಿದೆ? ಷೇರುಗಳು ಪಾತಾಳಕ್ಕೆ ಕುಸಿದಿದ್ಯಾಕೆ? ಮಾರುಕಟ್ಟೆಯ ಈ ಭಾರಿ ಕುಸಿತಕ್ಕೆ ಒಂದು ಪ್ರಮುಖ ಕಾರಣ ಅಂದರೆ ಅದು ದೇಶದ 2ನೇ ಅತಿದೊಡ್ಡ ಕಂಪನಿಯಾದ HDFC ಬ್ಯಾಂಕ್. ಹೌದು, ಬ್ಯಾಂಕಿನ ಪಾರ್ಟ್ ಟೈಮ್ ಚೇರ್ಮನ್ ಆಗಿದ್ದ ಅತನು ಚಕ್ರವರ್ತಿಯವರು ಬುಧವಾರ ತಡರಾತ್ರಿ ದಿಢೀರಂತ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಅವರು ತಮ್ಮ ರಾಜೀನಾಮೆ ಪತ್ರದಲ್ಲಿ ಕಳೆದ 2 ವರ್ಷಗಳಿಂದ ಬ್ಯಾಂಕ್ನೊಳಗೆ ನಡೀತಾ ಇರುವ ಕೆಲವು ವಿಚಾರಗಳು ಮತ್ತು ಅಭ್ಯಾಸಗಳು ನನ್ನ ವೈಯಕ್ತಿಕ ಮೌಲ್ಯಗಳು ಹಾಗೂ ನೈತಿಕತೆಗೆ ಸರಿ ಹೊಂದುತ್ತಿಲ್ಲ, ಹೀಗಾಗಿ ನಾನು ಹೊರಬರ್ತಾ ಇದ್ದೀನಿ ಅಂತ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಆದರೆ ಬ್ಯಾಂಕ್ನಲ್ಲಿ ಯಾವುದೇ ಹಗರಣ ಆಗಿಲ್ಲ ಅಂತಾನೂ ಸ್ಪಷ್ಟಪಡಿಸಿದ್ದಾರೆ. ಈ ಸುದ್ದಿ ಹೊರಬೀಳ್ತಾ ಇದ್ದಂತೆ ಗುರುವಾರ ಬೆಳಿಗ್ಗೆ HDFC ಬ್ಯಾಂಕಿನ ಷೇರುಗಳು ಬರೋಬ್ಬರಿ 9% ಪಾತಾಳಕ್ಕೆ ಕುಸಿದಿವೆ. ಇದರಿಂದ ಕೇವಲ ಕೆಲವೇ ನಿಮಿಷಗಳಲ್ಲಿ HDFCಯ 1 ಲಕ್ಷ ಕೋಟಿ ರೂಪಾಯಿ ಮಾರುಕಟ್ಟೆ ಮೌಲ್ಯ ಕರಗಿ ಹೋಗಿದೆ. ದಿನದಂತ್ಯಕ್ಕೆ ಸ್ವಲ್ಪ ಚೇತರಿಸಿಕೊಂಡು 5.32% ಕುಸಿತದೊಂದಿಗೆ ದಿನದ ವಹಿವಾಟು ಮುಗಿಸಿದೆ. 2020ರ ಕೊರೋನಾ ಕ್ರ್ಯಾಶ್ ಬಳಿಕ HDFC ಕಂಡ ಅತಿದೊಡ್ಡ ಕುಸಿತ ಇದಾಗಿದೆ. ಸದ್ಯಕ್ಕೆ ಹಿರಿಯ ಅಧಿಕಾರಿ KK ಮಿಸ್ತ್ರಿ ಅವರನ್ನ 3 ತಿಂಗಳ ಮಟ್ಟಿಗೆ ಹಂಗಾಮಿ ಚೇರ್ಮನ್ ಆಗಿ ನೇಮಿಸಲಾಗಿದ್ದು, ಬ್ಯಾಂಕ್ ಸೇಫ್ ಆಗಿದೆ ಅಂತ RBI ಕೂಡ ಹೂಡಿಕೆದಾರರಿಗೆ ಅಭಯ ನೀಡಿದೆ. ಮಾರುಕಟ್ಟೆ ಕ್ರ್ಯಾಶ್ಗೆ ಕಾರಣ ಏನು? ಏನವು ಆ 9 ಅಂಶಗಳು? ಸ್ನೇಹಿತರೆ, HDFC ಬ್ಯಾಂಕ್ ಮಾತ್ರ ಅಲ್ಲ, ಇಡೀ ಮಾರುಕಟ್ಟೆ ನಡುಗೋದಕ್ಕೆ ಪ್ರಮುಖವಾಗಿ 9 ಕಾರಣಗಳಿವೆ. ಅವುಗಳಂದ್ರೆ, ಕಾರಣ 1, ಗಗನಕ್ಕೇರಿದ ಕಚ್ಚಾ ತೈಲ ಬೆಲೆ. ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ವಿಕೋಪಕ್ಕೆ ಹೋಗಿದೆ. ಇಸ್ರೇಲ್ ಇರಾನ್ನ ಸೌತ್ ಪಾರ್ಸ್ ಗ್ಯಾಸ್ ಫೀಲ್ಡ್ ಮೇಲೆ ದಾಳಿ ಮಾಡಿದರೆ, ಇರಾನ್ ಕತಾರ್ನ ಅತಿದೊಡ್ಡ ಗ್ಯಾಸ್ ಘಟಕವನ್ನು ಧ್ವಂಸ ಮಾಡಿದೆ. ಇದರಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ ಬರೋಬ್ಬರಿ $116 ದಾಟಿದೆ. ಭಾರತ 80% ತೈಲವನ್ನು ಆಮದು ಮಾಡಿಕೊಳ್ಳೋದ್ರಿಂದ ಇದು ನಮ್ಮ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಕೊಟ್ಟಿದೆ. ಕಾರಣ 2, ಅಮೆರಿಕನ್ ಫೆಡರಲ್ ರಿಸರ್ವ್ನ ನಿರ್ಧಾರ. ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ಬಡ್ಡಿ ದರಗಳನ್ನು ಕಡಿತ ಮಾಡೋದಿಲ್ಲ ಅಂತ ಸ್ಪಷ್ಟಪಡಿಸಿದೆ. ಯುದ್ಧ ಮತ್ತು ಹಣದುಬ್ಬರದ ಆತಂಕದಿಂದಾಗಿ ಈ ವರ್ಷ ಬಡ್ಡಿದರ ಇಳಿಕೆ ಕಷ್ಟ ಅಂತ ಫೆಡ್ ಚೇರ್ಮನ್ ಜೆರೋಮ್ ಪೋವೆಲ್ ಹೇಳಿರೋದು ಮಾರುಕಟ್ಟೆಯನ್ನು ಕಂಗೆಡಿಸಿದೆ. ಕಾರಣ 3, HDFC ಬ್ಯಾಂಕ್ ಷೇರುಗಳ ಭಾರಿ ಮಾರಾಟ. ನಾವು ಮೊದಲೇ ಹೇಳಿದಂತೆ ಮಾರುಕಟ್ಟೆಯ ದಿಗ್ಗಜ ಷೇರಾದ HDFC ಬ್ಯಾಂಕ್ 5% ಕುಸಿದಿರೋದು ಇಡೀ ಬ್ಯಾಂಕಿಂಗ್ ಸೆಕ್ಟರ್ ಅನ್ನ ಕೆಳಕ್ಕಿಳಿದಿದೆ. ಕಾರಣ 4, ಜಾಗತಿಕ ಮಾರುಕಟ್ಟೆಗಳಲ್ಲಿ ರಕ್ತಪಾತ. ಕೇವಲ ಭಾರತ ಮಾತ್ರ ಅಲ್ಲ, ಅಮೆರಿಕಾದ ವಾಲ್ ಸ್ಟ್ರೀಟ್, ಜಪಾನ್ನ ನಿಕ್ಕಿ, ದಕ್ಷಿಣ ಕೊರಿಯಾ, ಹಾಂಗ್ಕಾಂಗ್ ಸೇರಿದಂತೆ ಯುರೋಪ್ ಮಾರುಕಟ್ಟೆಗಳು ಕೂಡ ಇಂದು ಭಾರೀ ಕುಸಿತ ಕಂಡಿದೆ. ಕಾರಣ 5, ಅಮೆರಿಕಾದ ಬಾಂಡ್ ಯೀಲ್ಡ್ ಏರಿಕೆ. ಅಮೆರಿಕದ 10 ವರ್ಷದ ಬಾಂಡ್ ಯೀಲ್ಡ್ ಭಾರಿ ಏರಿಕೆ ಕಂಡಿದೆ. ಬಾಂಡ್ಗಳಲ್ಲಿ ಉತ್ತಮ ರಿಟರ್ನ್ ಸಿಗ್ತಾ ಇರುವಾಗ ವಿದೇಶಿ ಹೂಡಿಕೆದಾರರು ಷೇರುಪೇಟೆಯಿಂದ ಹಣ ತೆಗೆದು ಬಾಂಡ್ಗಳಲ್ಲಿ ಹೂಡಿಕೆ ಮಾಡ್ತಿದ್ದಾರೆ. ಕಾರಣ 6, ವಿದೇಶಿ ಹೂಡಿಕೆದಾರರ ಸತತ ಮಾರಾಟ.
ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಸತತ 14ನೇ ದಿನವೂ ಭಾರತೀಯ ಷೇರುಗಳನ್ನು ಮಾರಾಟ ಮಾಡಿದ್ದಾರೆ. ಬುಧವಾರ ಒಂದೇ ದಿನ 2,714 ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನು ಮಾರಿ ತಮ್ಮ ದೇಶಕ್ಕೆ ಹಣ ವಾಪಸ್ ತಗೊಂಡು ಹೋಗಿದ್ದಾರೆ. ಕಾರಣ 7 ವೀಕ್ಲಿ ಎಕ್ಸ್ಪೈರಿ. ಗುರುವಾರ ಸೆನ್ಸೆಕ್ಸ್ನ ವೀಕ್ಲಿ ಡೆರಿವೇಟಿವ್ಸ್ ಕಾಂಟ್ರಾಕ್ಟ್ ಎಕ್ಸ್ಪೈರಿ ದಿನವಾಗಿತ್ತು. ಟ್ರೇಡರ್ಗಳು ತಮ್ಮ ಪೊಸಿಷನ್ ಅಡ್ಜಸ್ಟ್ ಮಾಡುವಾಗ ಮಾರುಕಟ್ಟೆಯಲ್ಲಿ ವಿಪರೀತ ಏರಿಳಿತ ಸಾಮಾನ್ಯವಾಗಿರುತ್ತೆ. ಕಾರಣ 8 ಪ್ರಾಫಿಟ್ ಬುಕ್ಕಿಂಗ್. ಸೋಮವಾರದಿಂದ ಬುಧವಾರದವರೆಗೆ ಸೆನ್ಸೆಕ್ಸ್ ಬರೋಬ್ಬರಿ 3,000 ಅಂಕ ಏರಿಕೆ ಕಂಡಿತ್ತು. ಹೀಗಾಗಿ ಲಾಭದಲ್ಲಿದ್ದ ಹೂಡಿಕೆದಾರರು ಕೆಟ್ಟ ಸುದ್ದಿಗಳು ಬರ್ತಾ ಇದ್ದಂತೆ ತಮ್ಮ ಷೇರುಗಳನ್ನು ಮಾರಿ ಲಾಭ ಮಾಡಿಕೊಂಡಿದ್ದಾರೆ. ಕಾರಣ 9 ಪಾತಾಳಕ್ಕೆ ಕುಸಿದ ರೂಪಾಯಿ ಮೌಲ್ಯ. ಕಚ್ಚಾ ತೈಲದ ಬೆಲೆ ಏರಿಕೆಯಿಂದಾಗಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ ಸಾರ್ವಕಾಲಿಕ ಕುಸಿತ ಕಂಡಿದ್ದು 92.63 ರೂಪಾಯಿಗೆ ತಲುಪಿದೆ. ಇದು ಕೂಡ ಆರ್ಥಿಕತೆಯ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಬೀರಿದೆ. ಹಾಗಾದ್ರೆ ಮುಂದೇನು? ಹೂಡಿಕೆದಾರರು ಏನ್ ಮಾಡಬೇಕು? ಆರ್ಥಿಕ ತಜ್ಞರ ಪ್ರಕಾರ ಜಾಗತಿಕ ಯುದ್ಧ ಮತ್ತು ಕಚ್ಚಾ ತೈಲದ ಬೆಲೆಯೇ ಮುಂದಿನ ದಿನಗಳಲ್ಲಿ ಮಾರುಕಟ್ಟೆಯ ದಿಕ್ಕನ್ನು ನಿರ್ಧರಿಸಲಿದೆ. ಕಚ್ಚಾ ತೈಲ $110 ಮೇಲೆಯೇ ಮುಂದುವರೆದರೆ ಭಾರತದ ಜಿಡಿಪಿ ಮತ್ತು ಕಂಪನಿಗಳ ಲಾಭಕ್ಕೆ ದೊಡ್ಡ ಹೊಡೆತ ಬೀಳಲಿದೆ. ಆದರೆ ಯುದ್ಧ ಬೇಗ ಮುಗಿದ್ರೆ ಮಾರುಕಟ್ಟೆ ಮತ್ತೆ ಶರವೇಗದಲ್ಲಿ ಬೌನ್ಸ್ ಬ್ಯಾಕ್ ಆಗೋ ಸಾಧ್ಯತೆಯಿದೆ. ಟೆಕ್ನಿಕಲ್ ಆಗಿ ಹೇಳೋದಾದ್ರೆ ನಿಫ್ಟಿ 23,111 ಗಡಿಗಿಂತ ಕೆಳಗೆ ಹೋದ್ರೆ ಮಾರುಕಟ್ಟೆ ಮತ್ತಷ್ಟು ಕುಸಿಯೋ ಅಪಾಯ ಇದೆ ಅಂತಾರೆ ತಜ್ಞರು. ಹೀಗಾಗಿ ಸದ್ಯಕ್ಕೆ ಹೂಡಿಕೆದಾರರು ಆತುರ ಪಡದೆ ಕಾದು ನೋಡುವ ತಂತ್ರ ಅನುಸರಿಸೋದು ಉತ್ತಮ. ಸ್ನೇಹಿತರೆ, ಈ ಮಾರುಕಟ್ಟೆಯ ಭಾರಿ ಕುಸಿತದ ಬಗ್ಗೆ ನೀವೇನಂತೀರಿ? ನೀವು HDFC ಬ್ಯಾಂಕ್ ಷೇರುಗಳನ್ನು ಹೊಂದಿದ್ದೀರಾ? ಈ ಕುಸಿತದಲ್ಲಿ ನೀವು ಷೇರುಗಳನ್ನು ಖರೀದಿಸ್ತೀರಾ ಅಥವಾ ಮಾರಾಟ ಮಾಡ್ತೀರಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಷೇರುಪೇಟೆ ಹೂಡಿಕೆದಾರರೊಂದಿಗೆ ಶೇರ್ ಮಾಡಿ. ಇಂಥ ಇಂಟ್ರೆಸ್ಟಿಂಗ್ ಬಿಸ್ನೆಸ್ ಸುದ್ದಿಗಳಿಗಾಗಿ ಮರೆಯದೆ ಮನಿ ಟಾಕ್ಸ್ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.